ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮಾಡಬೇಡಿ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಮಹಾಲಯ ಅಮಾವಾಸ್ಯೆ, ದೊಡ್ಡ ಅಮಾವಾಸ್ಯೆ ನೋಡಿ. ಹಾಗಾಗಿ ಬೆಳಗ್ಗೆ ನಾನು 4 ಗಂಟೆಗೆ ಎದ್ದಿದ್ದೀನಿ ನೋಡಿ. ಬೆಳಗ್ಗೆ 3:45 ಗಂಟೆ ಆಗಿತ್ತು. ನಾನು ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ತೊಳ್ಕೊಂಡು ಮಾಡೋ ಅಷ್ಟೊತ್ತಿಗೆ 5 ಗಂಟೆ ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಬೇಗ ಇದ್ರೂ ಕೆಲಸ ಹಾಗೆ ಆಗುತ್ತೆ, ಟೈಮ್ ಹಾಗೆ ಹೋಗ್ಬಿಡುತ್ತೆ ನೋಡಿ. ಒಂದು ಸ್ವಲ್ಪನೂ ಕೂತ್ಕೊಳ್ದೆ ಮಾಡಿರ್ತೀನಿ, ಆದರೂ ಅಷ್ಟು ಟೈಮ್ ಆಗಿರುತ್ತೆ ನೋಡಿ. ನಾನು ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನಗಂತೂ ರಂಗೋಲಿ ಹಾಕಬೇಕಂದ್ರೆ ಸಖತ್ ಇಷ್ಟ ನೋಡಿ. ಎಷ್ಟು ದೊಡ್ಡ ರಂಗೋಲಿ ಆದರೂ ಹಾಕ್ಬಿಡ್ತೀನಿ. ಹಾಗೆ ಮತ್ತು ಇನ್ನು ಪಾರ್ಲರಲ್ಲಿ ಕೂಡ ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ಎಲ್ಲ ಕಸ ಗುಡಿಸ್ಬಿಟ್ಟು, ಹಾಗೆ ಪಾರ್ಲರಲ್ಲಿ ನಮ್ಮ ಮನೆಯವ್ರು ಕೂಡ ಸರ್ಟಿಫಿಕೇಟ್ ತಂದಿಟ್ಟಿದ್ದಾರೆ ನೋಡಿ. ನನಗಂತೂ ನೆನಪೇ ಇರಲಿಲ್ಲ. ನಿನ್ನೆ ನೈಟೇ ಎಲ್ಲ ನನ್ನ ಬಟ್ಟೆ ಎಲ್ಲ ತೊಳೆದಿದೆ ನೋಡಿ. ಅದು ನೈಟ್ ಮಾಡೋ ಅಷ್ಟೊತ್ತಿಗೆ 8 ಗಂಟೆ ಆಗಿಬಿಟ್ಟಿತ್ತು. ಹಾಗೆ ನಂದೆಲ್ಲ ಸ್ನಾನ ಪೂಜೆ ಎಲ್ಲನೂ ಕಂಪ್ಲೀಟ್ ಆಯಿತು ನೋಡಿ. ಹಾಗೆ ಎಲ್ಲರೂ ಸ್ನಾನ ಮುಗಿಸ್ಕೊಂಡಿದ್ರು. ನನ್ನ ಮಗಳದ್ದು ಇದೆಯಲ್ಲ, ನಮ್ಮ ಖುಷಿ ಮಾತ್ರ ರೆಡಿ ಮಾಡೋ ಅಷ್ಟೊತ್ತಿಗೆ ಸಖತ್ ಹಿಂಸೆ ಮಾಡಿಬಿಡ್ತಾಳೆ ಅವರ. ಹಾಗೆ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಮಾವಾಸ್ಯೆಗೆ ಕೊಟ್ಟೂರಿಗೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ವಿ ನೋಡಿ. ನಾನು, ನನ್ನ ತಮ್ಮ, ನಮ್ಮ ಮನೆಯವರು ಮತ್ತು ನಮ್ಮಿಬ್ಬರು ಮಕ್ಕಳು ಎಲ್ಲರೂ ರೆಡಿಯಾಗಿ ಹೋದ್ವಿ ನೋಡಿ. ಹಾಗೆ ಇಲ್ಲಿ ನಮ್ಮ ಖುಷಿ ನೋಡಿ ಹೆಂಗೆ ನಗ್ತಾ ಇದ್ದಾಳೆ. ಅವಳಿಗಂತೂ ಬೈಕ್ ಮೇಲೆ ಹೋಗ್ಬೇಕಂದ್ರೆ ಸಖತ್ ಇಷ್ಟ ನೋಡಿ. ಹಾಗೆ ಇಲ್ಲಿ ಯಾವುದೋ ಮನೆ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಆ ದೇವಸ್ಥಾನಕ್ಕೆ ಹೋಗೋ ರೋಡ್ಗಾದರೆ ಸಖತ್ ಮನೆಗಳಾಗ್ಬಿಟ್ಟಿದೆ, ಅವಾಗೆಲ್ಲ ಯಾವುದೂ ಇರಲಿಲ್ಲ. ಫೈನಲಿ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ನೋಡಿ ಎಷ್ಟು ರಶ್ ಇದೆ ಅಂದರೆ ಯಪ್ಪ ದೇವ್ರೆ, ನಮಗಂತೂ ಆ ಕ್ಯೂಬಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನೋಡಿ, ಅಷ್ಟು ಜನ ಇದ್ದಾರೆ. ಅಂಬ ಇದೆ ನೋಡಿ, ಗೋಮಾತೆ ಅಂಬ ಕೈ ಮುಗಿದ್ಬಿಟ್ಟು ನಾವು ಹಾಗೆ ದೇವಸ್ಥಾನಕ್ಕೆ ಎಲ್ಲ ಒಳಗಡೆ ಏನು ಹೋಗಲಿಲ್ಲ. ನಾವಿನ್ನು ಕೇಳಿದ ವರಗಳನ್ನು ನೀಡುವ ಊರು ಎಂದು ಖ್ಯಾತವಾಗಿರ್ತಕ್ಕಂಥ ನಮ್ಮ ಈ ಕೊಟ್ಟೂರೇಶ್ವರ ಸನ್ನಿಧಿ, ಕೊಟ್ಟೂರು ಏನಿದೆ ಎಲ್ಲ ಕಡೆಗೂ ಫೇಮಸ್ ಇದೆ ನೋಡಿ. ಅಷ್ಟು ಜನ ಬರ್ತಾರೆ. ಹೇಗೆ ಯಾವ ಕಡೆಯಿಂದನೂ ಬಂದಿರ್ತಾರೆ. ಆಂಧ್ರ ಪ್ರದೇಶ್, ಕರ್ನೂಲ್, ತಮಿಳುನಾಡು ಕಡೆಯಿಂದೆಲ್ಲ ಬಂದಿದ್ದಾರೆ. ನಾವು ಕೇಳಿದ ಸಾಕಷ್ಟು ಜನರೆಲ್ಲ ಬಂದಿದ್ದಾರೆ ನೋಡಿ. ಇಲ್ಲಿ ಇವರು ಜೀವಂತ ಸಮಾಧಿ ಆಗಿರ್ತಕ್ಕಂಥದ್ದು ನೋಡಿ. ಹಿಂದೆ ಈ ಕೊಟ್ಟೂರನ್ನು ಮೊದಲೆಲ್ಲ ಶಿಕಾರಿಪುರ ಅಂತ ಕರಿತಾ ಇದ್ರು ಅಂತ ನೋಡಿ. ಕೊಟ್ಟೂರು ದೊರೆಯೇ ನಿನಗಾರು ಸರಿ, ಸರಿ ಸರಿ ಎಂದವರ ಹಲ್ಲು ಮುರಿಯೇ ಬಹುಪರಾಕೆ ಅಂತ ಇಷ್ಟು ಚೆನ್ನಾಗಿ ಹೋಗ್ತಾ ಇರ್ತಾರೆ ಅಂದರೆ ನನಗಂತೂ ಕೇಳೋಕ್ಕೆ ಸಮಾಧಾನ ಅನಿಸುತ್ತೆ ನೋಡಿ. ಅಷ್ಟು ಹಿತವಾಗಿರುತ್ತೆ. ಇವರು ಕೊಟ್ಟೂರೇಶ್ವರರು ತಮಿಳುನಾಡಿನಿಂದ ಸಂಚರಿಸಿ ಎಡೆಯೂರಿನ ಯತಿಯರ ಬಳಿ ವೀರಶೈವದ ದೀಕ್ಷಾ ಪಡೆದು ನಂತರ ಕೊಟ್ಟೂರಿನಲ್ಲಿ ಬಂದು ಜೀವಂತ ಸಮಾಧಿಯನ್ನು ಹೊಂದಿದರು ಅಂತೇಳಿ ಸ್ಥಳೀಯ ಪುರಾಣಗಳು ಹೇಳ್ತಾ ಇರ್ತವೆ ನೋಡಿ. ಇದರಲ್ಲಿ ಇನ್ನೂ ಬರ್ದಿದೆ ಅಂತ ತುಂಬ ಜನ ಹೇಳ್ತಾರೆ ನೋಡಿ. ದರ್ಶನ ಮಾಡ್ಕೊಳ್ಳಿ, ಕೊಟ್ಟೂರೇಶ್ವರನ ದರ್ಶನ ಯಾವ ಕಡೆಯಿಂದನೂ ಬಂದಿರ್ತಾರೆ ನೋಡಿ ಫ್ರೆಂಡ್ಸ್. ನಮಗಂತೂ ಹೋಗಿ ಸಮಾಧಾನವಾಗಿ ಕೂತ್ಕೊಂಡು ಕೈ ಮುಗಿದ್ರೆ ಮಾತ್ರ ಅಷ್ಟು ಸಮಾಧಾನ ಅನಿಸುತ್ತೆ ನೋಡಿ. ನನಗಾದ್ರೆ ನಿಂತು ನೋಡೋಕ್ಕೆ 2 ಕಣ್ಣು ಸಾಲದು. ಕೊಟ್ಟೂರೇಶ್ವರ ಪವಾಡ ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ಇಲ್ಲಿ ತೊಟ್ಲು ಏನಿದೆಯಲ್ಲ, ಇದನ್ನ ನೆನೆಸ್ಕೊಂಡು ಮುಟ್ಬಿಟ್ಟು ಹೋಗಿದ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಕೂಡ ಹಾಗೇ ಇದೆ. ಹಾಗೆ ನಾವೆಲ್ಲ ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಇನ್ನೂ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು, ಯಾಕಂದರೆ ನಾವು ಬೇಗನೆ ಬಂದಿದ್ವಲ್ವ. ಹಾಗಾಗಿ ಈ ಸಲ ನಮಗೆ ಪ್ರಸಾದ ಮಿಸ್ ಆಗಿಬಿಡ್ತು ನೋಡಿ. ಪ್ರತಿ ಸಲನೂ ಪ್ರಸಾದ ತೊಗೊಂಡೇ ಹೋಗ್ತಾ ಇದ್ವಿ ನಾವಾದರೆ. ಅಷ್ಟು ಚೆನ್ನಾಗಿರ್ತಿತ್ತು. ಗೋಧಿ ಪಾಯಸ, ಅನ್ನ ಸಾಂಬಾರು, ಅಮೃತ ಫ್ರೆಂಡ್ಸ್. ನನಗಂತೂ ಪಾಯಸಕ್ಕೋಸ್ಕರ ಕಾಯ್ತಾ ಇರ್ತೀನಿ ನೋಡಿ. ಅಷ್ಟು ಆಸೆ ನನಗೆ, ಯಾಕಂದರೆ ದೇವ್ರ ಪ್ರಸಾದ ಸಿಗೋದೇ ಅಪರೂಪ ನಮಗೆ. ಅಂಥದ್ರಲ್ಲಿ ಅದನ್ನು ಬಿಟ್ಟು ಹೋಗೋದು ಅಂದರೆ ನನ್ನಿಂದ ನಿಜವಾಗ್ಲೂ ಆಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟಾದರೂ ತಿನ್ಕೊಂಡು ಬರ್ತೀನಿ ನಾನು. ಬಟ್ ಈ ಸಲ ಮಾತ್ರ ತುಂಬಾ ನಾವು ಬೇಗನೆ ಹೋಗಿದ್ದಲ್ವ, ಹಾಗಾಗಿ ಇನ್ನು ಲೇಟು ಅಂತ ಹೇಳಿದ್ರು. ಈ ಕಡೆ ಮತ್ತು ನಾವು ನಮ್ಮ ಮನೆ ದೇವರು ರಂಭಾಪುರಿ ಅಲ್ವಾ, ಅಲ್ಲಿಗೆ ಹೋಗೋಕ್ಕಾಗಲ್ಲ ನಮಗೆ. ತಿಂಗಳ ಅಂತ ಹೇಳ್ಬಿಟ್ಟು ನಾವೇನು ಕೊಟ್ಟೂರಿಗೆ ಬರ್ತೀವಿ ನೋಡಿ. ಇಲ್ಲಿ ವೀರಭದ್ರೇಶ್ವರ ದೇವರೇ ಇರೋದು. ಸೊ ನಮಗೆ ಸಮಾಧಾನ ಆಗೋವರೆಗೂ ಇದ್ದು ನೋಡ್ಕೊಂಡು ಬರ್ತೀವಿ ನಾವು. ಹಾಗೆ ನಮಗೂ ಮತ್ತೆ ಇಲ್ಲಿ ಪ್ರಸಾದ ಏನು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು
ನಮ್ಮ ಮಗರ ಇದನ್ನದ ಅವನಿಗೆ ಬೆಣ್ಣೆ ದೋಸೆ ಬೇಕಿತ್ತಂತೆ. ಆ್ಯಕ್ಚುಲಿ ಇಲ್ಲಿ ಮಾತ್ರ ಬೆಣ್ಣೆ ದೋಸೆ ಸಖತ್ತಾಗಿ ಮಾಡ್ತಾರೆ. ಪಲಾವ ಮತ್ತೆ ಮತ್ತಿನ್ನೇನು ಪುಳಿಯೋಗರೆ ಬೇಕಾ? ಮನೆಗೆ ತಿನ್ನಲ್ವೇನೆ ಪುಳಿಯೋಗರೆ ನೀನು? ಇಲ್ಲಿ ಬಂದು ಕೇಳ್ತಾ ಇದೆಯಾ ಪುಳಿಯೋಗರೆ? ಹಾಂ, ಬೆಣ್ಣೆ ದೋಸೆ ತಿನ್ನು, ಬೆಣ್ಣೆ ದೋಸೆ ಚೆನ್ನಾಗಿದೆ. ನೋಡಿದ್ರಲ್ಲ, ನನ್ನ ಮಗಳಿಗೆ ಪಲಾವು ಪುಳಿಯೋಗರೆ ಚಿತ್ರಾನ್ನ ಬೇಕು ಅಂತೆ. ನೋಡಿ ಇವಳು ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಇದೇ ಗೋರು ನೋಡಿ ಸರಿಯಾಗಿ ತಿನ್ನೋದಿಲ್ಲ, ಏನಿಲ್ಲ. ನನಗಂತ ಹಿಂಸೆ ಮಾಡಿ ಸಾಯಿಸಾಕ್ಬಿಡ್ತಾಳೆ. ಹಾಗೆ ನಾವು ಕೇಳಿದ್ದು ಬೆಣ್ಣೆ ದೋಸೆ ಬಂದೇ ಬಿಡ್ತು ನೋಡಿ. ನನ್ನ ಮಗ ನೋಡಿ ಬೆಣ್ಣೆ ದೋಸೆ ಅಂದರೆ ಸಖತ್ ಬಾಯಿ ಬಿಡ್ತಾರೆ. ಅದು ಆ್ಯಕ್ಚುಲಿ ನನಗೂ ಅಷ್ಟೇ ಬೆಣ್ಣೆ ದೋಸೆ ಅಂದರೆ ಸಖತ್ ಇಷ್ಟ. ಬಾಯಲ್ಲೆಲ್ಲ ನೀರು ಬರುತ್ತೆ ಬೆಣ್ಣೆ ದೋಸೆ. ಹಾಗೆ ನಾವೆಲ್ಲ ತಿಂಡಿ ತಿಂದ್ಕೊಂಡು ಮತ್ತು ನಮ್ಮೂರಿಗೆ ಬರ್ತಾ ಇದ್ದೀವಿ ನೋಡಿ. ನನಗೂ ಮತ್ತು ಗಾಡಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಗಾಡಿ ಹೊಡಿತಾ ಇದ್ದೆ ನೋಡಿ. ಆಲ್ರೆಡಿ ಹೊಡಿತೀನಿ ನನ್ನ ಗಾಡಿಯೆಲ್ಲ, ಬಟ್ ಆದರೂ ಊರಲ್ಲೆಲ್ಲ ಹೊಡೆಯಲ್ಲ. ಹೊರಗಡೆ ಏನಾದರೂ ಹೋದಾಗ ಮಾತ್ರ ಹೊಡಿತೀನಿ. ಯಾಕಂದರೆ ನನ್ನ ತಮ್ಮ ನಮ್ಮ ಮನೆಯವರು ಸಪೋರ್ಟ್ಗೆ ಇರ್ತಾರೆ ಅಲ್ವಾ, ಅವರು ಹೇಳ್ತಾರೆ ನಮಗೇನಾದರೂ ಬೈಕ್ ಹೊಡಿಯುವಾಗ ಲಾಂಗ್ ಜರ್ನಿ ಹೋಗಿರ್ತೀವಿ, ಹೊಡಿಯುವಾಗ ಒಂದು ಸ್ವಲ್ಪ ಬೇಜಾರಾದರೆ ನಿನಗೂ ಹೊಡಿಯೋಕ್ಕೆ ಬರುತ್ತೆ ಕಲ್ತ್ಕೊಂತ ಅವರಿಬ್ಬರು ಫೋರ್ಸ್ ಮಾಡ್ತಾರೆ ನನಗೆ, ನನ್ನ ತಮ್ಮ ಮತ್ತು ನಮ್ಮ ಮನೆಯವರು. ಸೊ ಹಂಗಾಗಿ ನಾನು ಸ್ಕೂಟಿ ಎಲ್ಲ ಹೊಡಿತೀನಿ, ಬಟ್ ದೊಡ್ಡ ಗಾಡಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಯಾಕಂದರೆ ನಾನು ಕುಳ್ಳಿ ಅಲ್ವಾ, ನನ್ನ ಕಾಲೆಲ್ಲ ಸಿಗಲ್ಲ ಬೇಗ, ಹಾಗಾಗಿ ಸ್ವಲ್ಪ ಭಯ ಪಡ್ತೀನಿ ಅಷ್ಟೇ. ನೆಕ್ಸ್ಟ್ ಇನ್ನು ನಾವೆಲ್ಲ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಹಾಗೆ ಸಂಜೆ ಬಂದ್ಬಿಟ್ಟು ನನ್ನ ಮಗ ರಾಯ ನೋಡಿ ಏನೋ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾನೆ. ಇವನು ಇದೇ ಥರ ಮಾಡ್ತಾನೆ ಇರ್ತಾನೆ ಫ್ರೆಂಡ್ಸ್, ಅದು ಇದು ಅಂತ. ಆದರೆ ಸಖತ್ ಫುಡ್ ಇವನು, ಏನು ಬೇಕು ಅನಿಸುತ್ತೆ ಅದು ಮಾಡ್ಕೊಂಡು ತಿಂದ್ಬಿಡ್ತಾನೆ. ನಿಜ ಹಾಗೆ ಇರಬೇಕಲ್ವಾ, ಬಟ್ ಮಾಡೋಕ್ಕೆ ಮನೇಲೆಲ್ಲ ಇರಬೇಕು ಅಷ್ಟೇ ಹೊರತು ಇವನೇ ಹಂಗೆಲ್ಲ ಮನೇಲಿದ್ರೂ ತಂದ್ಬಿಟ್ಟಾಗಲಿ ಮಾಡ್ಕೊಂಡು ತಿಂತಾನೆ ಇವನು, ಅಷ್ಟು ಇದು ಅವನಿಗೆ. ಹಾಗೆ ಇಲ್ಲಿ ಏನೇನೋ ಹಾಕ್ತಾಯಿದ್ದೆ ನೋಡಿ, ಗರಂ ಮಸಾಲ, ಚಿಲ್ಲಿ ಪೌಡರು, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕಿದ್ದಾನೆ. ಲೇಸ್ ತಂದಿದ್ದೇನೆ, ಕುರ್ಕುರೆ ತಂದಿದ್ದೇನೆ, ರಿಬ್ಬೆನೆಲ್ಲ ಹಾಕ್ತಾಯಿದ್ದಾನೆ. ಅಯ್ಯೋ ನನ್ನ ಮಗ ಸಾಕತ್ತು ತಿಂಡಿ ಪದಾರ್ಥ ಹಂಗೆ ಮಾಡ್ತಾನೆ ಇರ್ತಾನೆ. ಅವ್ರು ಚಿಕ್ಕಗೊಂದು ಸ್ವಲ್ಪ ಕೊಟ್ಟ, ನಮಗೂ ಚೆನ್ನಾಗಿತ್ತು, ಒಂಥರ ಟೇಸ್ಟ್ ಕೂಡ ಚೆನ್ನಾಗಿ ಅನ್ನಿಸ್ತು ನಮಗಾದರೆ. ಇಷ್ಟ ಆಯಿತು ನೋಡಿ. ನಿಜ ಏನಾದರೂ ಮಾಡ್ತಿರ್ತಾನೆ, ಖಾರ ಇದ್ದರೆ, ಮಿಕ್ಸ್ಚರ್ ಇದ್ದರೆ ಅದಕ್ಕೆಲ್ಲ ಈರುಳ್ಳಿ ಟೊಮೊಟೊ ಹಾಕಿ ಒಂಥರ ಸ್ಪೈಸಿಯಾಗಿ ಮಾಡ್ತಿರ್ತಾನೆ. ಆದರೂ ತನ್ಗೇನು ಬೇಕು ಅದು ಮಾಡ್ಕೊಂಡು ತಿಂತಾನೆ ಫ್ರೆಂಡ್ಸ್, ಇವಂದೇನು ನನಗಿಲ್ಲ. ಹಾಗೆ ನಾವೆಲ್ಲ ತಿಂದ್ಕೊಂಡು ಮತ್ತು ನಮ್ಮ ಮನೆಯವ್ರಿಗೆ ಅವ್ರಿಗೇನು ಉಳಿಸ್ಲಿಲ್ಲ, ಯಾಕಂದರೆ ಮೆತ್ತಗಾಗೋಗ್ಬಿಡುತ್ತೆ ಅಂಥೇಳಿ. ಆಮೇಲೆ ಇದೆಲ್ಲ ತಿಂದು ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಅದು ಇದು ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಮನೆಯವ್ರು ಫೋನ್ ಮಾಡಿದರು, ರಾತ್ರಿ ಹೊರಗಡೆ ಹೋಗೋಣ ಊಟಕ್ಕೆ ಅಂತೇಳಿ. ಸೊ ನಾವೆಲ್ಲ ಮತ್ತೆ ಹೊರಗಡೆ ಹೋದ್ವಿ ನೋಡಿ. ಇವತ್ತಿನ ಅಡುಗೆ ಮಾತ್ರ ಅಷ್ಟು ಕಷ್ಟ ಇತ್ತು ನನಗಾದರೆ. ನನಗಂತೂ ಫುಲ್ ಫ್ರೀ. ಯಾಕೆ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದು ಬಿಟ್ಟರೆ, ಯಾಕಂದ್ರೆ ಸ್ವಲ್ಪ ಸಾಂಬಾರು ಕೂಡ ಸ್ವಲ್ಪನೇ ಮಾಡಿದ್ದೆ ನಾನು. ಹಾಗೆ ನಾವಿಲ್ಲಿ ಪನ್ನೀರ್ ಮಶ್ರೂಮ್ ಮಂಚೂರಿಯನ್ ತೊಗೊಂಡ್ವಿ. ಹಾಗೆ ಮಶ್ರೂಮ್ ಪೆಪ್ಪರ್ ಡ್ರೈ ತೊಗೊಂಡ್ವಿ. ಖುಷಿ ನೋಡಿ ಹೆಂಗೆ ನಾಚಿಕೆ ಪಡ್ತಾಳೆ. ನಾವು ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರು. ತಿನ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ನಾವಿನ್ನು ಮನೆಗೆ ಹೊರಡ್ಬೇಕಲ್ವಾ, ಅದಕ್ಕೆ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಳ್ಳೋಣ ಅಂತ ತಿನ್ಕೊತಾ ಇದ್ದೆ ನೋಡಿ. ಪನ್ನೀರ್ ಕುರ್ಮಾ ಇದೆ, ತಂದೂರಿ ರೋಟಿ ಇದೆ, ಮತ್ತು ಗೀ ರೈಸ್ ಇದೆ. ಸಖತ್ ಟೇಸ್ಟಿಯಾಗಿ ಇತ್ತು. ಹಾಗೆ ನನ್ನಿಬ್ಬರು ತಮ್ಮಂದರು ಮತ್ತು ನಮ್ಮ ಮನೆಯವರು ಕೂಡ ಅವ್ರು ಊಟ ಮಾಡ್ತಿದ್ದಾರೆ. ಅವರು ರೋಟಿ ಎಲ್ಲ ತಿಂದ್ಬಿಟ್ಟು ಅವರು ಕುಷ್ಕ ತೊಗೊಂಡ್ರು ನೋಡಿ. ನನಗೆ ಕುಷ್ಕ ಎಲ್ಲ ಇಷ್ಟ ಇಲ್ಲ, ನಾನು ತಗೊಳ್ಳೋದಿಲ್ಲ ನೋಡಿ. ನನ್ನ ತಮ್ಮ ಅವ್ನು ಬೇಗ ತಿನ್ಕೊಂಬಿಡ್ತಾನೆ. ನಮ್ಮ ಸಣ್ಣ ತಮ್ಮ ಆದರೆ ನಾವೆಲ್ಲ ನಿಧಾನಕ್ಕೆ, ನಾನು ಒಂದು ಸ್ವಲ್ಪ ಕುಷ್ಕ ಹೇಗಿದೆ ಟೇಸ್ಟ್ ನೋಡೋಣ, ನೋಡು ಅಂತ ಸತಾಯಿಸ್ಬಿಟ್ರು. ಹಾಗಾಗಿ ಒಂದು ಸ್ವಲ್ಪ ತಿಂದೆ, ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಕೂಡ ಇತ್ತು. ಇವರು ದಾಲ್ ಫ್ರೈ ಮತ್ತು ರೋಟಿ ತಗೊಂಡ್ರು. ಬಟ್ ನಾನು ನನ್ನ ಮಗ ಪನ್ನೀರ್ ಕುರ್ಮಾ ಮತ್ತು ರೋಟಿ ತಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್. ಈ ಸಲ ಟೇಸ್ಟ್ ಮಾತ್ರ ಚೇಂಜ್ ಆಗಿತ್ತು, ಸಖತ್ತಾಗಿತ್ತು. ನನ್ನ ಮಗಳು ಇಲ್ಲಿ ಐಸ್ ತಗೊಳ್ಳ ಅಂತ ಕೇಳಕ್ಕೆ ಬಂದಿದ್ದಾಳೆ ನೋಡಿ. ಹೀಗೆ ಮಾಡ್ತಾಳೆ. ಊಟ ಅರ್ಧಂಬರ್ಧ ತಿನ್ನೋದು, ಐಸ್ ಕ್ರೀಮ್ ತಗೊಂಡು ತಿನ್ನೋದು. ಆಗಲೇ ಶೀತ ಮೂಗಲ್ಲಿ ಎಳಿತಾ ಇದೆ ನೋಡಿ, ಆದರೂ ಇವಳು ಐಸ್ ಕ್ರೀಮ್ ತಿನ್ನೋದು ಬಿಡಲ್ಲ. ಇವತ್ತಿನ ಡೇ ನಮ್ಮದು ಹೀಗೆಲ್ಲ ಕಳೀತು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂತ ಹೇಳ್ತೇನೆ, ಬಾಯ್.